ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ನ ಒಂದು ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಗೊತ್ತಾಗಿದೆ ಅಂತ ಹೇಳ್ಬೋದು. ಅದು ಗೌತಮಿ ಜಾಧವ್ ಅವರು ಈ ವಾರದ ಒಂದು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಎಂಥ ಒಂದು ಆಟ ಗುರು, ಯಪ್ಪ ದೇವರ ಆಟದಲ್ಲಿ ಇಲ್ಲೇ ಇರೋವಂಥವ್ರನ್ನ ತಂದು ಕ್ಯಾಪ್ಟನ್ ಆಗ್ತಾರೆ ಅಂತಂದರೆ ನಿಜವಾಗ್ಲೂ ಆ್ಯಂಡ್ ಸಖತ್ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಇದ್ದಂತಹ ಒಂದು ಈ ವಾರ ಇತ್ತು. ಬಿಕಾಸ್ ಆಫ್ ಈ ಏನು ತಂಡದವರು ಸೊ ಈ ವಾರದ ಒಂದು ಟಾಸ್ಕ್ನ ವಿನ್ ಆಗಿದ್ದರು. ಬಟ್ ಅವರು ಒಬ್ಬರೇ ಕೂಡ ಕ್ಯಾಪ್ಟನ್ ಆಗ್ಲಿಕ್ಕಾಗಲಿಲ್ವಲ್ಲ. ನಿಜವಾಗ್ಲೂ ತಂಡದವ್ರಿಗೆ ಶೇಮ್ ಅಂತ ಅನಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ರೆ ಮೋಕ್ಷಿತಾ ಎಂಥ ಚಾನ್ಸು ಆ್ಯಂಡ್ ಎಂಥ ಚಾನ್ಸ್ನ ಕನ್ವರ್ಟ್ ಮಾಡಿಕೊಂಡ್ರು ಗೌತಮಿ ಅವರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಚಾನ್ಸ್ ಸಿಗೋದು ತುಂಬ ಈಸಿ, ಬಟ್ ಅದನ್ನು ಯೂಸ್ ಮಾಡಿಕೊಂಡು ಕ್ಯಾಪ್ಟನ್ ಆಗುವಂಥದ್ದು ಇದೆಯಲ್ಲ, ಚಾನ್ಸೇ ಇಲ್ಲ ಗುರು. ಗೌತಮಿ ಅವರಂತೂ ನಿಜವಾಗ್ಲೂ ಅದೃಷ್ಟ ಮಾಡಿದ್ರು ಅಂತೂ. ಜೊತೆಗೆ ಈ ರೀತಿಯ ಒಂದು ಕ್ಯಾಪ್ಟನ್ ಆಗಲಿಕ್ಕೆ ಅವಕಾಶ ಅವರಿಗೆ ಬೇರೆ ಟೈಮಲ್ಲಿ ಸಿಗ್ತಾ ಇರಲಿಲ್ಲ. ಯಾಕಂದರೆ ಎಂತೆಂಥ ಪ್ಲೇಯರ್ಗಳು ರಜತ್, ತ್ರಿವಿಕ್ರಮ್ ಜೋಡಿ, ಹನುಮಂತ, ಮಂಜು ಜೋಡಿ, ಶಿಶಿರು ನಿಜ ಗುರು ಸಖತ್ ಹೆಮ್ಮೆ ಪಡ್ಕೊಂಡಿರ್ತಾರೆ. ಆ್ಯಂಡ್ ಸಿಕ್ಕಂಥ ಒಂದು ಅವಕಾಶ ಇದೆಯಲ್ಲ ಅದ್ಭುತವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಮೋಕ್ಷಿತಾಗಂತೂ ನಿಜವಾಗ್ಲೂ ಶೇಪ್ ಔಟ್ ಆಗೋಗಿದೆ. ಅಲ್ಲೇನು ಆ ಟಾಸ್ಕ್ ಕೊಟ್ಟಿದ್ರು, ಆ ಟಾಸ್ಕ್ ನಡೆಯೋ ಟೈಮಲ್ಲಿ ಸೊ ಅಲ್ಲಿ ಒಂದೊಂದು ಎಕ್ಸ್ಪ್ರೆಷನ್ಗಳು ನೋಡಬೇಕಾಗಿತ್ತು ಇವ್ರದ್ದು. ನಿಜವಾಗ್ಲೂ ಕೆಟ್ಟ ಒಂದು ದುರಹಂಕಾರದ ಒಂದು ಆ ಲುಕ್ ಕಾಣಿಸ್ತಾ ಇತ್ತು. ಇಷ್ಟೊಂದು ದುರಹಂಕಾರ ಇರಬಾರ್ದು ಗುರು. ನೀವು ಗೌತಮಿ ಬಗ್ಗೆ ಮಾತಾಡ್ಬೋದು, ಪಾಸಿಟಿವಿಟಿ ಬಗ್ಗೆ, ಆ್ಯಂಡ್ ಮಂಜು ಸ್ಟ್ರಾಟಜಿ ಬಗ್ಗೆ ಕೆಲವೊಂದು ಹಿಂದೆ ಮಾತಾಡ್ಬೋದು. ಅದ್ರ ಬಗ್ಗೆ ಮಾತಾಡೋಣ ಬೇಕಿದ್ರೆ. ಬಟ್ ಇವರ ಒಂದು ತಪ್ಪಿದೆಯಲ್ಲ ಅದನ್ನು ಅವ್ರು ಒಪ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಅವ್ರ ಫ್ಯಾನ್ಸ್ಗಳು ನಿಜವಾಗ್ಲೂ ನೀವು ಅದೇನು ಮಾಡಿದ್ರೆ ಗೊತ್ತಿಲ್ಲ, ನಿಮ್ಮ ವೋಟ್ಸ್ಗಳಿಗೂ ಕೂಡ ಅವ್ರು ಬೆಲೆ ಕೊಡಲಿಲ್ಲ ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಏನಿವಾಗ ಕ್ಯಾಪ್ಟನ್ಸಿ ಆಯ್ಕೆಗೆ ಏನು ಅವ್ರ ತಂಡ ಆಯ್ಕೆ ಆಗಿತ್ತು, ಅವರಿಗೆ ಪಾಯಿಂಟ್ಸ್ಗಳ ಜೊತೆಗೆ ಜನಗಳ ಒಂದು ಬೆಂಬಲ ಕೂಡ ಇತ್ತು. ಸೊ ಆ ಒಂದು ಜನಗಳ ಬೆಂಬಲನೇ ಅವ್ರು ತಿರಸ್ಕಾರ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಇಂಥ ಡಿಸಿಷನ್ನು ತುಂಬ ಕಷ್ಟ ಇದೆ. ಸೊ ವೀಕೆಂಡಲ್ಲಿ ಇವರು ಕ್ಲಾಸ್ ತೊಗೊಂಡಿದ್ರಲ್ಲ ಸುದೀಪ್ ಸರು, ಶೋಭಾ ಶೆಟ್ಟಿ ಅವ್ರಿಗೆ. ಸೊ ಅವ್ರೇನು ಜನಗಳ ಒಂದು ನಿರ್ಧಾರಕ್ಕೆ ಇದು ಮಾಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು ಅಂತೇಳಿ ಹೇಳಿದ್ರು. ಬಟ್ ಇಲ್ಲಿ ಸುದೀಪ್ ಸರ್ ಇರಲಿಲ್ಲ. ಅವ್ರು ಏನಾದರೂ ಕ್ಯಾಪ್ಟನ್ಸಿ ಟೈಮಲ್ಲಿ ನಾನು ಆಡೋದಿಲ್ಲ ಅಂತಂದರೆ ಸೊ ಸುದೀಪ್ ಸರ್ ಖಂಡಿತವಾಗ್ಲೂ ಕ್ಲಾಸ್ ತೊಗೊಂಡಿರೋರು. ಆ್ಯಂಡ್ ಕ್ಲಾಸ್ ಇದೆ, ಖಂಡಿತವಾಗ್ಲೂ ಕ್ಲಾಸ್ ಇದೆ ನಾಳೆ. ಅದು ಮೋಕ್ಷಿತಾ ಅವರ ಮ್ಯಾಟ್ರೇನಿರುತ್ತೆ, ಈ ದುರಹಂಕಾರದ ಪರಮಾವಧಿ ಅಂತ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆನೇ ಕ್ಲಾಸ್ ಇದೆ. ಸೊ ಇಲ್ಲಿ ಅವರ ಒಂದು ಬಿಟ್ಟಂತಹ ಒಂದು ಏನು ಚಾನ್ಸ್ ಇತ್ತು ಸೊ ಅದು ಗೌತಮಿ ಅವರಿಗೆ ಸಿಕ್ತು. ಆ್ಯಂಡ್ ಅವರು ಅದ್ಭುತವಾಗಿ ಆಡಿದ್ರು. ಸೊ ನಾನು ಇವತ್ತಿನ ಒಂದು ಎಪಿಸೋಡ್ ರಿವ್ಯೂವಲ್ಲಿ ಹೇಳಿರೋ ಪ್ರಕಾರ ಅವರು ಕ್ಯಾಪ್ಟನ್ಸಿ ಆಯ್ಕೆ ಆಗಲಿಕ್ಕೆ ಟಾಸ್ಕಲ್ಲಿ ಅದು ಗೋಲ್ಡ್ ಬಾಲ್ನ ಹಿಡ್ಕೊಂಡು ಒಳ್ಳೆ ಸ್ಟ್ರಾಟಜಿನ ಮೂವ್ ಮಾಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಏನು ಕ್ಯಾಪ್ಟನ್ಸಿ ಟಾಸ್ಕ್ ಏನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಸೊ ಅಲ್ಲಿ ಒಂದು ಹಲಿಗೆ ಇದೆ. ಆ್ಯಂಡ್ ಎದುರುಗಡೆ ಒಂದು ಬುಟ್ಟಿ ಇದೆಯಲ್ಲ, ಸೊ ಆ ಬುಟ್ಟಿ ಒಳಗಡೆಗೆ 5 ಬಾಲು ಯಾರು ಬೇಗ ಹಾಕ್ತಾರೆ ಅನ್ನೋದು ಸೊ ಅಲ್ಲಿ ಮುಖ್ಯ ಆಗುತ್ತೆ. ಆ 5 ಬಾಲ್ ಯಾರು ಬೇಗ ಹಾಕ್ತಾರೆ ಸೊ ಅವರು ಈ ಒಂದು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಸೊ ಅದೇ ರೀತಿಯಲ್ಲಿ ಶಿಶಿರ್ ಆ್ಯಂಡ್ ಗೌತಮಿ ಅವ್ರ ಮಧ್ಯೆ ಗೌತಮಿ ಅವರು ಆ ಒಂದು 5 ಬಾಲ್ಗಳನ್ನು ಶಿಶಿರ್ಗಿಂತಲೂ ಬೇಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆಯಿದ್ದಾರೆ, ಕ್ಯಾಪ್ಟನ್ ಕ್ವೀನ್ ಅನ್ನೋ ರೀತಿಯಲ್ಲಿ. ಸೊ ಸಖತ್ ಗುರು, ಇಂಟ್ರೆಸ್ಟಿಂಗು. ಆ್ಯಂಡ್ ಅಷ್ಟೇ ಒಂದು ಬೇಜಾರು ಕೂಡ ಆಗಿರುತ್ತೆ ತಂಡದವರಿಗೆ. ಬಿಕಾಸ್ ಆಫ್ ವಾರ ಪೂರ್ತಿ ಒಂದು ಕಷ್ಟಪಟ್ಟು ಟಾಸ್ಕ್ ಆಡಿ ಟಾಸ್ಕಲ್ಲಿ ಹೆಚ್ಚಿನ ಪಾಯಿಂಟ್ಸ್ ತೊಗೊಂಡು ಜೊತೆಗೆ ಜನ ಬೆಂಬಲನೂ ಕೂಡ ತೊಗೊಂಡು ಸೊ ಅಲ್ಲಿ ಟಾಸ್ಕ್ನ ಕ್ಯಾಪ್ಟನ್ ಆಗಲಿಕ್ಕೆ ಬೇರೆಯವ್ರನ್ನ ಬಿಟ್ಕೊಡೋದಿದೆಯಲ್ಲ, ಆ್ಯಂಡ್ ನಿಜವಾಗ್ಲೂ ಅವರಿಗೆ ಖಂಡಿತವಾಗ್ಲೂ ಬೇಜಾರಾಗಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವರು ಕೂಡ ಟ್ರೈ ಮಾಡಿದ್ರು ಮೋಕ್ಷಿತಾ ಅವ್ರನ್ನ ಒಪ್ಸೋಕ್ಕೋಸ್ಕರ. ಬಟ್ ಈ ಒಮ್ಮನ ದುರಹಂಕಾರ ಗೊತ್ತಲ್ಲ ನಿಮಗೆ. ಸೊ ಆ ಒಂದು ಮಟ್ಟಿಗೆ ದುರಹಂಕಾರ ಇದ್ಮೇಲೆ ಏನೂ ಮಾಡಲಿಕ್ಕಾಗೋದಿಲ್ಲ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ತುಂಬ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಂಥದ್ದು ಧನರಾಜ್ ಅವರು ಗೌತಮಿಗೆ. ಬಿಕಾಸ್ ಆಫ್ ಆ್ಯಕ್ಚುಲಿ ಧನರಾಜ್ಗೂ ಕೂಡ ಅದು ಅವಕಾಶ ಇತ್ತು, ಅವ್ರು ಆಗ್ಬೋದಾಗಿತ್ತು. ಬಟ್ ಅವರು ಒಂದು ಏನು ಹಾನೆಸ್ಟಾಗಿ ಡಿಸಿಷನ್ ತೊಗೊಂಡ್ರು. ಸೊ ಅವರ ಒಂದು ಇದರಿಂದ ಮೋಕ್ಷಿತಾಗೆ ಚಾನ್ಸ್ ಕೊಟ್ಟಿದ್ದರು. ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದಂಥ ಮೋಕ್ಷಿತಾ ಈ ದುರಹಂಕಾರಕ್ಕೆ ಸೊ ಅದು ಗೌತಮಿಗೆ ಹೊಂಟೋಯ್ತು. ಬಟ್ ಗೌತಮಿ ಅವರು ಆ ಒಂದು ಅವಕಾಶನ ಎರಡೂ ಕೈಗಳಿಂದ ಬಾಚಿಕೊಂಡು ಕ್ಯಾಪ್ಟನ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಗೌತಮಿ ಅವರು ಕೂಡ 2 ಸಾರಿ ಕ್ಯಾಪ್ಟನ್ಸಿ ಒಂದು ಇದಕ್ಕೆ ಬಂದು ತುದಿಗೆ ಬಂದುಬಿಟ್ಟು ಸೋತಿದ್ರು, ಒಂದು ಭವ್ಯ ಜೊತೆಗೆ. ಆ್ಯಂಡ್ ಇನ್ನೊಂದು ನೆನಪಿಲ್ಲ ನನಗೆ. ಬಟ್ ಈ ಸಾರಿ ಮಾತ್ರ ಅದ್ಭುತವಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಮುಂದೆ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನೋಡಬೇಕು. ಮೇ ಬಿ ಅವರು ಸೊ ಇಲ್ಲಿ ಮೋಕ್ಷಿತಾ ಎದುರುಗಡೆಗೆ ದ್ವೇಷಕಾರವಂಥದ್ದು ರಿವೆನ್ಸ್ ತೀರಿಸ್ಕೊಳ್ಳೋವಂಥದ್ದು ಮಾಡಲಿಕ್ಕಿಲ್ಲ ಅಂತ ಅನ್ಕೊತೀನಿ. ಬಟ್ ಇಲ್ಲಿ ಮೋಕ್ಷಿತಾ ಅಲ್ಲೇನು ಕ್ಯಾಪ್ಟನ್ ರೂಮ್ಗೆ ಅವ್ರು ಎಂಟರ್ ಆಗ್ತಾರೆ. ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ಬಾತ್ರೂಮಲ್ಲಿ
ಕೂತ್ಕೊಂಡಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ನಾನು ತಲೆನೇ ಕೆಡಿಸ್ಕೊಳ್ಳಲಿಲ್ಲ, ಹಾಗೆ ಹೀಗೆ ಇನ್ನೂ ದುರಂಕಾರ ಕಡಿಮೆ ಆಗಿಲ್ಲ ಅಮ್ಮನಿಗೆ. ನನ್ನ ಪ್ರಕಾರ ಈ ವಾರದ ಒಂದು ಕಳಪೆ ಮೇ ಬಿ ಅವರೇ ಆಗ್ಬೋದೇನೋ, ಬಿಕಾಸ್ ಆಫ್ ಆ ಒಂದು ಚಾನ್ಸ್ ಇದೆಯಲ್ಲ ಬಿಟ್ಕೊಡೋವಂಥದ್ದು. ನಿಜವಾಗ್ಲೂ ಅದನ್ನು ತೊಗೊಳ್ಳೋಕ್ಕೆ ಆಗಲ್ಲ ಗುರು, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ತಂಡದವರಿಗೆ. ಆ ಡಿಸಿಷನ್ನೇ ರಾಂಗ್ ನನ್ನ ಪ್ರಕಾರ. ಜನಗಳ ಆಯ್ಕೆನ ಆ ಥರ ಒಂದು ತಳ್ಳೋದಿದೆಯಲ್ಲ, ನಿಜವಾಗ್ಲೂ ನನ್ನ ಪ್ರಕಾರ ತಪ್ಪು. ಆ್ಯಂಡ್ ನೋಡಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಉತ್ತಮ ಯಾರಾಗ್ತಾರೆ ಖಂಡಿತವಾಗ್ಲು, ಯಾಕಂದರೆ ತಲೆ ಬೋಳಿಸ್ಕೊಂಡು ಅದು ಮಾಡಿಕೊಂಡು ಕಷ್ಟಪಡ್ದಂಥವ್ರು ತಂಡದವರು. ಬಟ್ ಬೇರೆ ತಂಡಕ್ಕೆ, ಅದು ಸೋತಿರೋ ತಂಡಕ್ಕೆ ಕ್ಯಾಪ್ಟನ್ಗೆ ಕೊಡ್ತಾರೆ ಅಂತಂದರೆ ಚಾನ್ಸ್ನ, ಖಂಡಿತವಾಗ್ಲೂ ಈ BB ತಂಡದವರು, DD ತಂಡದವರು ಹೆಮ್ಮೆ ಪಟ್ಕೊಂಡಿರ್ತಾರೆ ಗೌತಮಿ ಬಗ್ಗೆ. ಸೊ ಅದು ಮಾತ್ರ ಸತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.